ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಕಾನ್ವರ್ಸೇಷನ್ ವಿತ್ ಜೆಮಿನಾಯ್. ಯೊಸೆಡ್ ಅರಸೀಕೆರೆಯಿಂದ ಹುಳಿಯಾರ್ ರಸ್ತೆಯಲ್ಲಿ ಭೀಕರ ಅಪಘಾತ. 10 ವೀಲರ್ ಲಾರಿ ಸುಮಾರು 20 ಟನ್ ಶುಂಠಿ ಲೋಡ್ ಮಾಡಿಕೊಂಡು ಹೋಗುತ್ತಿದ್ದ ವೇಳೆ ಚಾಲಕ ಅಜಾಗರೂಕತೆ ಮತ್ತು ಅಂತಿಮವಾಗಿ ಚಾಲನೆಯಿಂದ ಲಾರಿ ಪಲ್ಟಿಯಾಗಿ ಉರುಳಿ ಬಿದ್ದಿದೆ. ಚಾಲಕ ಮತ್ತು ಕಂಡಕ್ಟರ್ ಗಂಭೀರವಾಗಿ ಗಾಯಗೊಂಡು ಸ್ಥಳೀಯರು ಅವರಿಬ್ಬರಿಗೂ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಮೇಕ್ ಇಟ್ ಕನ್ನಡ ನ್ಯೂಸ್ ಆಂಕರ್ ವಾಯ್ಸ್. ಜೆಮಿನಾಯ್ ಸೆಡ್ ಖಂಡಿತ. ಒಬ್ಬ ಸುದ್ದಿ ವಾಚಕನ ನ್ಯೂಸ್ ಆಂಕರ್ ಶೈಲಿಯಲ್ಲಿ ಈ ಸುದ್ದಿಯ ವರದಿ ಇಲ್ಲಿದೆ. ಬ್ರೇಕಿಂಗ್ ನ್ಯೂಸ್. ಅರಸೀಕೆರೆ ಹುಳಿಯಾರ್ ರಸ್ತೆಯಲ್ಲಿ ಭೀಕರ ಅಪಘಾತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ತಡವೇಕೆ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ. ರಾಜ್ಯದ ರಸ್ತೆಗಳಲ್ಲಿ ಅತಿವೇಗ ಮತ್ತು ಅಜಾಗರೂಕತೆಯ ಸರಣಿ ಮುಂದುವರಿದಿದೆ. ಈಗಷ್ಟೇ ಸಿಕ್ಕಿರುವ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಅರಸೀಕೆರೆಯಿಂದ ಹುಳಿಯಾರ್ ಕಡೆಗೆ ತೆರಳುತ್ತಿದ್ದ ರಸ್ತೆಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಸುಮಾರು 20 ಟನ್ಗೂ ಅಧಿಕ ಶುಂಠಿ ಲೋಡ್ ಮಾಡಿಕೊಂಡು ತೆರಳುತ್ತಿದ್ದ 10 ಚಕ್ರದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲೇ ಪಲ್ಟಿಯಾಗಿದೆ. ಚಾಲಕನ ಅಜಾಗರೂಕತೆಯೇ ಈ ಭೀಕರ ಘಟನೆಗೆ ಕಾರಣ ಎನ್ನಲಾಗುತ್ತಿದೆ. ಅರಸೀಕೆರೆ ಹುಳಿಯಾರ್ ಮುಖ್ಯ ರಸ್ತೆ. ಲಾರಿ ಸಂಪೂರ್ಣವಾಗಿ ಉರುಳಿ ಬಿದ್ದಿದ್ದು ರಸ್ತೆಯಲ್ಲೆಲ್ಲ ಶುಂಠಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಲಾರಿಯ ಚಾಲಕ ಮತ್ತು ಕಂಡಕ್ಟರ್ಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಘಟನೆ ಸಂಭವಿಸಿದ ಕೂಡಲೇ ಸ್ಥಳೀಯರು ಮಾನವೀಯತೆ ಮೆರೆದಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಸ್ಥಳೀಯ ನಿವಾಸಿಗಳು ಗಾಯಾಳುಗಳನ್ನು ಲಾರಿಯಿಂದ ಹೊರತೆಗೆದು ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಸಂಚಾರ ದಟ್ಟಣೆಯನ್ನು ಸುಗಮಗೊಳಿಸಿದರು. ಮುಂದಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.